ಆರ್.ಕೆ ಅಪ್ಡೇಟ್ಸ್ ಸ್ಟ್ಯಾಟಿಕ್ ಜಿಕೆ ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದು ನಾವು ಮೇ 14-15-2022ರ ಕರೆಂಟ್ ಅಫೇರ್ಸ್ ಹಾಗೂ ಅದಕ್ಕೆ ಸಂಬಂಧಪಟ್ಟ ಸ್ಟ್ಯಾಟಿಕ್ ಜಿಕೆಯನ್ನು ಅಧ್ಯಯನ ಮಾಡೋಣ. ಇತ್ತೀಚೆಗೆ ಯಾವ ರಾಜ್ಯ ರಾಷ್ಟ್ರಗೀತೆ ಕಡ್ಡಾಯವಾಗಿಸಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಯುಪಿ ಮದರಸಾಗಳಲ್ಲಿ ರಾಷ್ಟ್ರಗೀತೆ ಕಡ್ಡಾಯ. ಅಕ್ರಮ ಕಟ್ಟಡಗಳ ವಿರುದ್ಧ ಬುಲ್ಡೋಜರ್ ಕಾರ್ಯಾಚರಣೆ ನಡೆಸಿದ ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ಇದೀಗ ಮತ್ತೊಂದು ಮಹತ್ವದ ಆದೇಶ ನೀಡಿದೆ. ಇನ್ನು ಮುಂದೆ ರಾಜ್ಯದ ಎಲ್ಲಾ ಮದರಸಾಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ತರಗತಿಗಳನ್ನು ಪ್ರಾರಂಭಿಸುವ ಮೊದಲು ರಾಷ್ಟ್ರಗೀತೆಯನ್ನು ಹಾಡುವುದು ಕಡ್ಡಾಯಗೊಳಿಸಿದೆ. ಇತ್ತೀಚೆಗೆ ಯುಪಿ ಸರ್ಕಾರ ಎಲ್ಲಾ ಮದರಸಾಗಳಲ್ಲಿ ತರಗತಿ ಪ್ರಾರಂಭವಾಗುವ ಮೊದಲು ಎಲ್ಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರಿ ರಾಷ್ಟ್ರಗೀತೆ ಹಾಡುವುದು ಕಡ್ಡಾಯಗೊಳಿಸಿದೆ. ಉತ್ತರ ಪ್ರದೇಶ ರಾಜ್ಯಾದ್ಯಂತ ಈ ಆದೇಶ ಜಾರಿಗೆ ಬಂದಿದೆ. ಉತ್ತರ ಪ್ರದೇಶ ಅಲ್ಪಸಂಖ್ಯಾತ ಖಾತೆ ಸಚಿವರು ಡ್ಯಾನಿಶ್ ಆಜಾದ್ ಅನ್ಸಾರಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ಈ ಆದೇಶ ಹೊರಡಿಸಿದವರು ಯಾರಂದ್ರೆ ಉತ್ತರ ಪ್ರದೇಶದ ಅಲ್ಪಸಂಖ್ಯಾತ ಖಾತೆ ಸಚಿವರಾದ ಡ್ಯಾನಿಶ್ ಅನ್ಸಾರಿ ಅವರು ತರಗತಿ ಪ್ರಾರಂಭದ ಮೊದಲು ಮದರಸಾಗಳಲ್ಲಿ ಎಲ್ಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಹಾಡುವುದು ಕಡ್ಡಾಯವಾಗಿ ಆದೇಶ ಹೊರಡಿಸಿದ್ದಾರೆ. ಮಾರ್ಚ್ 24ರಂದು ನಡೆದ ಯುಪಿ ಮದರಸಾ ಶಿಕ್ಷಣ ಮಂಡಳಿ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅನುಷ್ಠಾನದ ಆದೇಶವನ್ನು ಮೇ 9ರಂದು ಅಂಗೀಕರಿಸಲಾಗಿತ್ತು. ಈ ಹಿಂದೆ ಉತ್ತರ ಪ್ರದೇಶ ಮದರಸಾ ಮಂಡಳಿಯು 2017ರಲ್ಲಿ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಗೀತೆ ಮತ್ತು ಧ್ವಜಾರೋಹಣವನ್ನು ಕಡ್ಡಾಯಗೊಳಿಸಿದ ಆದೇಶ ನೀಡಿತು. ಅದಾದ ಸುಮಾರು 5 ವರ್ಷಗಳ ನಂತರ ಈ ನಿರ್ಧಾರ ಹೊರಬಿದ್ದಿದೆ. ಯಾವಾಗಂದ್ರೆ 2017ರಲ್ಲಿ ಸ್ವಾತಂತ್ರ್ಯ ದಿನದಂದು ಎಲ್ಲಾ ಮದರಸಾ ಮಂಡಳಿಯು ಧ್ವಜಾರೋಹಣ ಮತ್ತು ರಾಷ್ಟ್ರಗೀತೆ ಹಾಡುವುದು ಕಡ್ಡಾಯಗೊಳಿಸಿದ ಯುಪಿ ಸರ್ಕಾರ ಇತ್ತೀಚೆಗೆ ಎಲ್ಲಾ ಮದರಸಾಗಳಲ್ಲಿ ತರಗತಿ ಪ್ರಾರಂಭವಾಗುವ ಮೊದಲು ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ರಾಷ್ಟ್ರಗೀತೆ ಹಾಡುವುದು ಕಡ್ಡಾಯ ಎಂದು ಆದೇಶ ಹೊರಡಿಸಿದೆ. ಅದಲ್ಲದೆ ಉತ್ತರ ಪ್ರದೇಶ ಸರ್ಕಾರವು ಮದರಸಾಗಳಲ್ಲಿ ರಾಷ್ಟ್ರಗೀತೆ ಹಾಡುವುದನ್ನು ಕಡ್ಡಾಯಗೊಳಿಸಿದ ಬೆನ್ನಲ್ಲೇ ಅದೇ ರೀತಿಯ ಕ್ರಮವನ್ನು ಮಧ್ಯಪ್ರದೇಶ ಸರ್ಕಾರದಲ್ಲೂ ಜಾರಿಗೊಳಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಗೃಹ ಸಚಿವ ನರೋತ್ತಮ್ ಮಿಶ್ರಾ ಅವರು ಹೇಳಿದ್ದಾರೆ. ಅಂದರೆ ಯುಪಿಯಲ್ಲಿ ಜಾರಿಗೆ ತಂದ ರಾಷ್ಟ್ರಗೀತೆ ಕಡ್ಡಾಯ ಕಾನೂನನ್ನು ಮಧ್ಯಪ್ರದೇಶ ಸರ್ಕಾರ ಕೂಡ ಜಾರಿಗೆ ತರಲು ಚಿಂತನೆ ನಡೆಸಿದ್ದು ಅಲ್ಲಿಂದ ಗೃಹ ಸಚಿವರಾದ ನರೋತ್ತಮ್ ಮಿಶ್ರಾ ಅವರು ತಿಳಿಸಿದ್ದಾರೆ. ಉತ್ತರ ಪ್ರದೇಶದ ಗವರ್ನರ್ ಯಾರಂದ್ರೆ ಆನಂದಿಬೆನ್ ಪಟೇಲ್ ಅವರು. ಅಲ್ಲಿ ಉತ್ತರ ಪ್ರದೇಶ ರಾಜಧಾನಿ ಲಕ್ನೋ. ಪ್ರಸ್ತುತ ಅಲ್ಲಿ ಮುಖ್ಯಮಂತ್ರಿ ಅಂದರೆ ಯೋಗಿ ಆದಿತ್ಯನಾಥ್ ಅವರು. ಮಾಧ್ಯಮ ಸ್ವಾತಂತ್ರ್ಯ ವರದಿ ಬಿಡುಗಡೆ ಮಾಡಿರುವವರು ಯಾರು? ಸರಿಯಾದ ಉತ್ತರ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಆರ್ಗನೈಸೇಷನ್ ಎನ್ನುವ ಒಂದು ಸಂಸ್ಥೆ ಮಾಧ್ಯಮ ಸ್ವಾತಂತ್ರ್ಯ ವರದಿ ಬಿಡುಗಡೆ ಮಾಡುತ್ತದೆ. ಮಾಧ್ಯಮ ದಮನ ಪ್ರಜಾಪ್ರಭುತ್ವಕ್ಕೆ ಮಾರಕ. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಸಂಸ್ಥೆಯ ಮಾಧ್ಯಮ ಸ್ವಾತಂತ್ರ್ಯ ಸೂಚ್ಯಂಕ ವರದಿ ಬಿಡುಗಡೆ ಮಾಡಿದೆ. ಈ ವರದಿಯಲ್ಲಿ ಭಾರತ ಮಾಧ್ಯಮ ಸ್ವಾತಂತ್ರ್ಯವು ಸೂಚನೀಯವಾಗಿದೆ. ಮಾಧ್ಯಮ ಮೇಲೆ ದಮನಕಾರಿ ನೀತಿ ಅನುಸರಿಸಲಾಗುತ್ತಿದೆ ಎಂದು ವರದಿ ಹೇಳಿದೆ. ಈ ಪ್ರಜಾಪ್ರಭುತ್ವಕ್ಕೆ ಮಾರಕವಾದ ವಿಷಯ. 180 ದೇಶಗಳ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತ 150ನೇ ಸ್ಥಾನಕ್ಕೆ ಕುಸಿದಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 8ನೇ ಸ್ಥಾನಕ್ಕೆ ಇಳಿದಿದೆ. 2002ರಲ್ಲಿ ಭಾರತ ಮಾಧ್ಯಮ ಸೂಚ್ಯಂಕ 80ನೇ ಸ್ಥಾನದಲ್ಲಿತ್ತು. ಈಗ 2022ರಲ್ಲಿ 150ನೇ ಸ್ಥಾನಕ್ಕೆ ಕುಸಿದಿರುವುದು ಬೇಸರದ ಸಂಗತಿ. ಹಾಗಾದರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಪ್ರಕಟಪಡುವ ಮಾಧ್ಯಮ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಿತಿ ಅತಿ ಶೋಚನೀಯವಾಗಿದ್ದು 180 ದೇಶಗಳ ಪಟ್ಟಿಯಲ್ಲಿ ನಮ್ಮ ದೇಶವು 150ನೇ ಸ್ಥಾನಕ್ಕೆ ಕುಸಿದಿದೆ. ಇದಕ್ಕಿಂತ ಮೊದಲು 2021ರಲ್ಲಿ ನಮ್ಮ ಭಾರತದ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಅಥವಾ ಮಾಧ್ಯಮ ಸ್ವಾತಂತ್ರ್ಯ ಸೂಚ್ಯಂಕವು 142ಕ್ಕಿದ್ದು 2022ರಲ್ಲಿ ಇದು 8 ಸ್ಥಾನಕ್ಕೆ ಕುಸಿದು 150ನೇ ಸ್ಥಾನಕ್ಕೆ ಇಳಿದಿದೆ. ಹಾಗಾಗಿ 2022ರಲ್ಲಿ ನಿಮ್ಮ ಭಾರತದ ಮಾಧ್ಯಮ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟಿತ್ತು ಅಂದರೆ 80ನೇ ಸ್ಥಾನಕ್ಕಿತ್ತು. 2022ರಲ್ಲಿ ಇದು 150ಕ್ಕೆ ಸ್ಥಾನ ಇಳಿದಿದ್ದು ನಮ್ಮ ದೇಶದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುವಂತ ಸಂಗತಿಯಾಗಿದೆ. ನರೇಂದ್ರ ಮೋದಿಯ ಹಿಂದೂ ರಾಷ್ಟ್ರೀಯವಾದ ಆಳ್ವಿಕೆ ಮಾಧ್ಯಮ ಸ್ವಾತಂತ್ರ್ಯವನ್ನು ದಮನಿಸುವ ಕೆಲಸ ಮಾಡುತ್ತಿದೆ. ದೇಶದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ, ರಾಜಕೀಯ ಪಕ್ಷಪಾತ, ಪತ್ರಕರ್ತರ ಕಿರುಕುಳ, ಸರ್ಕಾರ ವಿರುದ್ಧ ಬರೆಯುವ ಪತ್ರಕರ್ತರ ವಿರುದ್ಧ ಮಾನವ ನಷ್ಟ ಮೊಕದ್ದಮೆ, ದೇಶದ್ರೋಹ ಪ್ರಕರಣ, ಭಯೋತ್ಪಾದನೆ, ನ್ಯಾಯಾಂಗ ಪ್ರಕರಣಗಳು ದಾಖಲಿಸುತ್ತಿದ್ದಾರೆ. ಅಂದರೆ ನಮ್ಮ ದೇಶದಲ್ಲಿ ಪತ್ರಿಕಾಕರ್ತರ ಅಥವಾ ಮಾಧ್ಯಮಗಳ ವಿರುದ್ಧ ಅತಿ ದಮನಕಾರಿ ಅಥವಾ ಅತಿ ಹಲ್ಲೆಗಳನ್ನು ಮಾಡಿ ಅವರುಗಳ ವಿರುದ್ಧ ಪತ್ರಕರ್ತರ ವಿರುದ್ಧ ಕಿರುಕುಳಗಳು, ಸರ್ಕಾರ ವಿರುದ್ಧ ಬರೆಯುವ ಪತ್ರಕರ್ತರಿಗೆ ಮಾನವ ನಷ್ಟ ಮೊಕದ್ದಮೆ ಅಥವಾ ದೇಶದ್ರೋಹ ಪ್ರಕರಣಗಳು, ಭಯೋತ್ಪಾದನೆ, ನ್ಯಾಯಾಂಗ ನಿಂದನೆ ಪ್ರಕರಣಗಳು, ಹಲವಾರು ಪ್ರಕರಣಗಳನ್ನು ದಾಖಲಿಸಿ ಮಾಧ್ಯಮವನ್ನು ಕಾಲಿನಲ್ಲಿ ತುಳಿಯುವ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡ್ತಿದೆ ಎಂದು ನಾವು ನೋಡಬಹುದು. ಇದರ ಜೊತೆಗೆ ಪತ್ರಕರ್ತರಿಗೆ ದೇಶ ವಿರೋಧಿ ಎಂದು ಹಣೆಪಟ್ಟ ಕಟ್ಟಲಾಗುತ್ತಿದೆ.
ಸರ್ಕಾರದ ವಿರುದ್ಧ ದನಿ ಎತ್ತುವ ಮಾಧ್ಯಮಗಳ ವಿರುದ್ಧ ದೇಶ ವಿರೋಧ ಎಂದು ಹಣೆ ಕಟ್ಟಲಾಗುತ್ತಿದೆ ಎಂದು ನಾವು ನೋಡಬಹುದು. ಭಾರತದಲ್ಲಿ ಪತ್ರಕರ್ತರಿಗೆ ಸೂಕ್ತ ಭದ್ರತೆ ಮತ್ತು ರಕ್ಷಣೆ ಇಲ್ಲ. ಕೇಂದ್ರ ಸರ್ಕಾರ ಅವ್ಯವಸ್ಥೆ ಮತ್ತು ಅಕ್ರಮಗಳ ವಿರುದ್ಧ ಬರೆಯುವ ಪತ್ರಕರ್ತರಿಗೆ ಜೀವ ಬೆದರಿಕೆ ಇದೆ. ಸರ್ಕಾರ ನೀತಿಗಳು ಮತ್ತು ಬಲಪಂಥೀಯ ನಿಲುವುಗಳನ್ನು ವಿರೋಧಿಸಿ ಬರೆಯುವ ಪತ್ರಕರ್ತರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚಾರಿತ್ರ್ಯ, ವಧೆ, ಬೆದರಿಕೆ ಹಾಕಲಾಗುತ್ತಿದೆ. ಇತ್ತೀಚೆಗೆ ದೇಶದ ಕೆಲವು ಮಾಧ್ಯಮಗಳು ಗೋಧಿ ಮಾಧ್ಯಮಗಳಾಗಿ ಬದಲಾಗಿದೆ. ಬಿಜೆಪಿ ಪರ ಸುದ್ದಿ ಪ್ರಸಾರ ಮಾಡುತ್ತಿವೆ. ಇನ್ನು ಮುಂದೆ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗುತ್ತದೆ ಎಂದು ನೋಡಬಹುದು. ಹಾಗಾಗಿ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಆರ್ಗನೈಸೇಷನ್ ಯಾವ ಸೂಚ್ಯಂಕ ಪ್ರಕಟಣೆ ಮಾಡುತ್ತದೆ ಅಂದರೆ ಮಾಧ್ಯಮ ಸ್ವಾತಂತ್ರ್ಯ ಸೂಚ್ಯಂಕ. ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡೋ ಹಲವಾರು ಕೃತ್ಯಗಳು ನಡೆದಿದ್ದು, ಇತ್ತೀಚೆಗೆ ಸೆಕ್ಷನ್ 124A ವಿರುದ್ಧ ಇದು ಒಂದು ದೇಶದ್ರೋಹ ಸೆಕ್ಷನ್ ಆಗಿದ್ದು, ಇದರ ವಿರುದ್ಧ ಅತಿ ಆಕ್ರೋಶ ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ಗೆ ಹಲವಾರು ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ್ದು, ಹಾಗಾಗಿ ಇದು ಪತ್ರಿಕಾ ಸೂಚ್ಯಂಕ ಕೂಡ 19A ವಿಧಿಯಲ್ಲಿ ಬರುತ್ತದೆ. 19A ಅಥವಾ 19(1) ವಿಧಿಯಲ್ಲಿ ಬರುತ್ತೆ. ಇದು ಸ್ವಾತಂತ್ರ್ಯಕ್ಕೆ, ನಮ್ಮ ದೇಶದ ಪ್ರಜೆಗಳಿಗೆ ಸ್ವಾತಂತ್ರ್ಯ ಧಕ್ಕೆ ಉಂಟು ಮಾಡುತ್ತದೆ ಎಂದು ನಾವು ನೋಡಬಹುದು. ಸೊ RSF ದಟ್ ಈಸ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಪ್ಯಾರಿಸ್ನ ಫ್ರಾನ್ಸ್ನಲ್ಲಿದ್ದು, ಫಾರ್ಮೇಷನ್ ಅಥವಾ ಇದು ಸ್ಥಾಪನೆಯಾಗಿದೆ 1985ರಲ್ಲಿ. ರಾಜೀವ್ ಕುಮಾರ್ ಅವರು ಭಾರತದ ಎಷ್ಟನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ಸರಿಯಾದ ಉತ್ತರ 25ನೇ ಚುನಾವಣಾ ಆಯುಕ್ತರು. ರಾಜೀವ್ ಕುಮಾರ್ ಮುಖ್ಯ ಚುನಾವಣಾ ಆಯುಕ್ತ. ಕೇಂದ್ರ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರನ್ನು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ಗುರುವಾರ ನೇಮಕ ಮಾಡಿದರು. ಇದೇ 15ರಂದು ಇವರು ಅಧಿಕಾರ ವಹಿಸಿಕೊಳ್ಳಲಾಗಿದೆ. ಹಾಗಾಗಿ ನಮ್ಮ ಚುನಾವಣಾ ಆಯೋಗದಲ್ಲಿ ಒಟ್ಟು 1+3 ರೂಲ್ಸ್ ಇದೆ. 1 ಅಂದರೆ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 3 ಚುನಾವಣಾ ಆಯುಕ್ತರು. ಹಾಗಾಗಿ ಇತ್ತೀಚೆಗೆ ರಾಜೀವ್ ಕುಮಾರ್ ಅವರನ್ನು ಮುಖ್ಯ ಚುನಾವಣಾಯುಕ್ತರಾಗಿ ನಮ್ಮ ಕೇಂದ್ರ ಚುನಾವಣಾ ಆಯೋಗ ನೇಮಕ ಮಾಡಿದೆ. ಸೊ ರಾಜೀವ್ ಕುಮಾರ್ ಎಷ್ಟನೇ ಚುನಾವಣಾ ಆಯುಕ್ತರು ಅಂದರೆ 25ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದು, ಸಂವಿಧಾನದ 15ನೇ ಭಾಗದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಉಲ್ಲೇಖವಾಗಿದ್ದು, 325ನೇ ವಿಧಿಯ 324(2) ವಿಧಿನಲ್ಲಿ ಮುಖ್ಯ ಚುನಾವಣಾ ಆಯುಕ್ತರ ಬಗ್ಗೆ ಉಲ್ಲೇಖವಾಗಿದ್ದು, ನೇಮಕ ಮಾಡೋರು ರಾಷ್ಟ್ರಾಧ್ಯಕ್ಷರು. ಇತ್ತೀಚೆಗೆ ರಾಜೀವ್ ಕುಮಾರ್ 25ನೇ ಚುನಾವಣಾ ಆಯುಕ್ತರಾಗಿ ಮೇ 15, 2022ರಂದು ಇವರು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಸೊ ನಮ್ಮ ದೇಶದ ಮೊಟ್ಟ ಮೊದಲ ಚುನಾವಣಾ ಆಯುಕ್ತರು ಅಥವಾ ಮುಖ್ಯ ಚುನಾವಣಾ ಆಯುಕ್ತರು ಯಾರಂದ್ರೆ ಸುಕುಮಾರ್ ಸೇನ್. ಮೊಟ್ಟ ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತರು ಯಾರಂದ್ರೆ VS ರಮಾದೇವಿ ಅವರು. ಇತ್ತೀಚೆಗೆ 24ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸೇವೆ ಸಲ್ಲಿಸಿದವರು ಯಾರಂದ್ರೆ ಸುಶೀಲ್ ಚಂದ್ರ ಅಂತ ಹೇಳ್ತೀವಿ. ಸೊ ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗ ಸ್ಥಾಪನೆಯಾಗಿದ್ದು ಜನವರಿ 25, 1950ರಂದು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನ್ಯೂ ಡೆಲ್ಲಿಯಲ್ಲಿದೆ. ಸೊ ಇಲ್ಲಿ ನೋಡಿ, ಈ ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಅವಧಿ ಬಂದು ನೋಡಿದಾಗ ಇದು 6 ವರ್ಷ ಅಥವಾ 65 ವರ್ಷ. 6 ವರ್ಷ ಅವರ ಅಧಿಕಾರ ವಯಸ್ಸು ಮತ್ತು 65 ವರ್ಷ ನಿವೃತ್ತಿ ವಯಸ್ಸು. ಇವು ಎರಡರಲ್ಲಿ ಯಾವುದು ಮೊದಲು ಅದನ್ನು ಅನ್ವಯ ಪ್ರಕಾರ ಮುಖ್ಯ ಚುನಾವಣಾ ಆಯುಕ್ತರು ನಿವೃತ್ತಿ ಅಥವಾ ಅಧಿಕಾರದಿಂದ ಕೆಳಗಿಳಿತಾರೆ. ಸೊ ಈ ಮುಖ್ಯ ಚುನಾವಣಾ ಆಯುಕ್ತರು ಹೇಗೆ ತನ್ನ ಅಧಿಕಾರದಿಂದ ತೆಗೆದುಹಾಕ್ತಾರೆ ಅಂದರೆ ಪದಚ್ಯುತಿ, ದಟ್ ಈಸ್ ಇಂಪೀಚ್ಮೆಂಟ್ ಮೂಲಕ, ಮಹಾಭಿಯೋಗ. ನಮ್ಮ ದೇಶದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನು ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಇವರನ್ನು ಅಧಿಕಾರದಿಂದ ತೆಗೆದುಹಾಕಲಾಗುತ್ತದೆ ಎಂದು ನಾವು ಕಾಣಬಹುದು. ಮಾಣಿಕ್ ಶಹಾ ಯಾವ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ತ್ರಿಪುರಾ. ತ್ರಿಪುರಾದ ನೂತನ CM ಮಾಣಿಕ್ ಶಹಾ. ತ್ರಿಪುರಾದ ಬಿಜೆಪಿ ರಾಜ್ಯ ಘಟಕ ಅಧ್ಯಕ್ಷ ಮತ್ತು ರಾಜ್ಯಸಭಾ ಸದಸ್ಯ ಮಾಣಿಕ್ ಶಹಾ ಅವರು ತ್ರಿಪುರಾದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಪ್ಲಬ್ ದೇವ್ ಮಧ್ಯಾಹ್ನ ರಾಜೀನಾಮೆ ನೀಡಿದರು. ಅದರ ಬೆನ್ನಲ್ಲೇ ಮಾಣಿಕ್ಗೆ ಮುಖ್ಯಮಂತ್ರಿ ಗಾದಿ ನೀಡಲು ಬಿಜೆಪಿ ವರಿಷ್ಠರು ನಿರ್ಧರಿಸಿದ್ದಾರೆ. ಬಿಜೆಪಿಯ ತ್ರಿಪುರಾ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಬಿಪ್ಲಬ್ ದೇವ್ ಮುಂದುವರಿಯುವ ಸಾಧ್ಯತೆ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿಯಾದ ಒಂದು ದಿನದ ಬಳಿಕ ಬಿಪ್ಲಬ್ ದೇವ್ ಮುಖ್ಯಮಂತ್ರಿಯಿಂದ ಕೆಳಗಿಳಿದಿದ್ದಾರೆ. ಸೊ ಇತ್ತೀಚೆಗೆ ತ್ರಿಪುರಾ ನೂತನ ಅಧ್ಯಕ್ಷರಾಗಿ ಮಾಣಿಕ್ ಶಾ ಅವರು ನೇಮಕಗೊಂಡಿದ್ದಾರೆ. ಇವರಿಗಿಂತ ಮೊದಲು ಯಾರಿದ್ದಾರೆ ಅಂದರೆ ಬಿಪ್ಲಬ್ ದೇವ್. ಬಿಪ್ಲಬ್ ದೇವ್ ಅವರು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿದ ಬಳಿಕ ಖಾಲಿಯಾದ ಹುದ್ದೆಗೆ ಮಾಣಿಕ್ ಶಾ ಅವರು ತ್ರಿಪುರಾದ ನೂತನ CM ಆಗಿ ಆಯ್ಕೆ ಆಗಿದ್ದಾರೆ. ಸೊ ತ್ರಿಪುರಾ ಸ್ಥಾಪನೆಯಾಗಿದೆ 21 ಜನವರಿ 1977ರಲ್ಲಿ. ಇದರ ರಾಜಧಾನಿ ಅಗರ್ತಲಾ. ಪ್ರಸ್ತುತ CM ಅಂದರೆ ಮಾಣಿಕ್ ಶಾ ಇವರು ನೂತನ CM ಆಗಿ ಆಯ್ಕೆಯಾಗಿದ್ದು, ಇಲ್ಲಿ ಕಂಡುಬರುವ
ಫೇಮಸ್ ಬುಡಕಟ್ಟು ಯಾವುದಂದರೆ ಚಕ್ಮಾಯನ ಬುಡಕಟ್ಟು ಜನಾಂಗ ಇಲ್ಲಿ ಕಂಡುಬರುತ್ತದೆ, ನೆನಪಿರಲಿ. ಯಾವ ಧಾನ್ಯ ರಫ್ತಿಗೆ ಕೇಂದ್ರ ನಿರ್ಬಂಧ ಹೇರಿದೆ ಅಂದರೆ ಗೋಧಿ. ಇತ್ತೀಚೆಗೆ ಗೋಧಿ ಬೆಳೆ ರಫ್ತಿಗೆ ನಮ್ಮ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಾದ ನಿರ್ಬಂಧನೆಯನ್ನು ಹೇರಿದೆ. ದೇಶದಲ್ಲಿ ಗೋಧಿ ಬೆಲೆ ಏರಿಕೆ ನಿಯಂತ್ರಿಸಲು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಗೋಧಿ ರಫ್ತಿಗೆ ನಿಷೇಧ ಹೇರಲಾಗಿದೆ ಎಂದು ವಿದೇಶ ವ್ಯಾಪಾರ ಮಹಾನಿರ್ದೇಶನಾಲಯವು DGFT ಶುಕ್ರವಾರ ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಿದೆ. ಸೊ ಮೇ 13 ಅಥವಾ ಅದಕ್ಕೂ ಮೊದಲು ಗೋಧಿ ಖರೀದಿಗೆ ಬದಲಾಯಿಸಲು ಸಾಧ್ಯವಿಲ್ಲದ LOC ಲೆಟರ್ ಆಫ್ ಕ್ರೆಡಿಟ್ ನೀಡಿದ್ದ ರಫ್ತಿಗೆ ಅವಕಾಶ ಇದೆ ಎಂದು DGFT ಹೇಳಿದೆ. ಅಂದರೆ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಗೋಧಿ ಬೆಳೆ ಅಥವಾ ಗೋಧಿ ರಫ್ತಿಗೆ ಕಟ್ಟುನಿಟ್ಟಾದ ನಿಷೇಧ ಹೇರಿದ್ದು ಕೇವಲ LOC ಅದು ಮೇ 13ಕ್ಕಿಂತ ಮುಂಚೆ ಪಡೆದಿದ್ದರೆ ಅಷ್ಟೇ ಗೋಧಿ ರಫ್ತಿಗೆ ಅವಕಾಶವಿದೆ ಎಂದು ಹೇಳಿದ್ದಾರೆ. ಗೋಧಿಯ ಮೇಲೆ ದರ ಏರಿಕೆ ಎಷ್ಟು ಅಂದರೆ ಪ್ರತಿ ವರ್ಷ ಒಂದು ವರ್ಷದಲ್ಲಿ 19.34ರಷ್ಟು ಗೋಧಿ ಮೇಲೆ ಬೆಲೆ ಏರಿಕೆ ಆದರೆ 14.27ರಷ್ಟು ಗೋಧಿ ಹಿಟ್ಟಿನ ಮೇಲೆ ಬೆಲೆ ಏರಿಕೆ ಆಗಿದೆ ಎಂದು ನಾವು ಕಾಣಬಹುದು. ಗೋಧಿ ರಫ್ತು ನಿಷೇಧಕ್ಕೆ G7 ಖಂಡನೆ. ಇತ್ತೀಚೆಗೆ G7 ರಾಷ್ಟ್ರಗಳು ನಮ್ಮ ದೇಶ ಗೋಧಿ ರಫ್ತಿಗೆ ನಿರ್ಬಂಧ ಹೇರುವುದನ್ನು G7 ರಾಷ್ಟ್ರಗಳು ಖಂಡನೆ ಮಾಡಿದ್ದು, ಗೋಧಿ ರಫ್ತಿಗೆ ನಿಷೇಧ ಹೇರಿರುವ ಕೇಂದ್ರ ಸರ್ಕಾರ ಕ್ರಮವನ್ನು G7 ರಾಷ್ಟ್ರಗಳು ಕೃಷಿ ಸಚಿವರು ಖಂಡಿಸಿದ್ದಾರೆ. ಅಂದರೆ G7 ರಾಷ್ಟ್ರಗಳ ಕೃಷಿ ಸಚಿವರು ನಮ್ಮ ದೇಶ ಗೋಧಿ ರಫ್ತಿಗೆ ನಿರ್ಬಂಧ ಹೇರಿದ್ದನ್ನು ಖಂಡನೆ ಮಾಡಿದ್ದಾರೆ ಅಂತ ನಾವು ನೋಡಬಹುದು. ಎಲ್ಲ ದೇಶಗಳು ರಫ್ತು ನಿಷೇಧ ಜಾರಿಗೆ ತಂದರೆ ಅಥವಾ ತಮ್ಮ ಮಾರುಕಟ್ಟೆಯ ಬಾಗಿಲು ಮುಚ್ಚಿದರೆ ಪರಿಸ್ಥಿತಿ ಬಿಗಡಾಯಿಸುತ್ತದೆ ಎಂದು ಜರ್ಮನಿಯ ಕೃಷಿ ಸಚಿವ ಜೇಮ್ಸ್ ವೋಜ್ಡಿಮಿರ್ ಹೇಳಿದ್ದಾರೆ. ಅಂದರೆ ಜರ್ಮನಿ ದೇಶದ ಕೃಷಿ ಸಚಿವರಾದ ಜೇಮ್ಸ್ ವೋಜ್ಡಿಮಿರ್ ಏನು ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ ಎಲ್ಲ ದೇಶಗಳು ರಫ್ತು ನಿಷೇಧ ಮಾಡಿದರೆ ಮುಂದೆ ಪರಿಸ್ಥಿತಿ ಶೋಚನೀಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದು, 2 ಕೋಟಿ ಟನ್ ಗೋಧಿ ಉಕ್ರೇನ್ನಲ್ಲಿದೆ. ಅಂದರೆ 2 ಕೋಟಿ ಟನ್ ಅಷ್ಟು ಗೋಧಿ ಉಕ್ರೇನ್ನಲ್ಲಿದೆ. ಆದರೆ ಅಲ್ಲಿ ಬಂದರುಗಳಿಂದ ರಫ್ತು ಮಾಡಲು ಆಗುತ್ತಿಲ್ಲ. ಏಕೆ ಅಂದರೆ ಅಲ್ಲಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದಾಗಿ ಉಕ್ರೇನ್ ಯಾವುದೇ ತರಹದ ಬಂದರುಗಳಿಂದ ಏನೇ ರಫ್ತು ಮಾಡಲು ಪರಿಸ್ಥಿತಿಯಲ್ಲಿ ಇಲ್ಲ ಎಂದು ಹೇಳಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ G7 ದೇಶಗಳು ಸಚಿವರು ಇತರೆ ದೇಶಗಳಿಗೆ ನಿರ್ಬಂಧಗಳನ್ನು ವಿಧಿಸದಂತೆ ಮನವಿ ಮಾಡಿದ್ದಾರೆ. ಸೊ ರಷ್ಯಾ ಉಕ್ರೇನ್ ಯುದ್ಧ ಪರಿಸ್ಥಿತಿ ಇರುವ ಕಾರಣ G7 ತಂಡಗಳು ಯಾವುದೇ ದೇಶಗಳು ಯಾವುದೇ ನಿರ್ಬಂಧನೆಗಳು ವಿಧಿಸದಂತೆ ಮನವಿ ಮಾಡಿಕೊಂಡಿದ್ದಾರೆ. G7 ದೇಶಗಳು ರಫ್ತು ನಿಷೇಧದ ವಿರುದ್ಧ ಮಾತನಾಡಿವೆ, ಮಾರುಕಟ್ಟೆಗಳನ್ನು ಮುಕ್ತವಾಗಿ ಇರಬೇಕು ಎಂದು ಹೇಳಿದ್ದಾರೆ. ವೋಜ್ಡಿಮಿರ್ ತಿಳಿಸಿದ್ದಾರೆ. G20 ಗುಂಪಿನ ಸದಸ್ಯವಾಗಿರುವ ಭಾರತವು ತನ್ನ ಪಾತ್ರ ನಿರ್ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ಜೂನ್ನಲ್ಲಿ ಜರ್ಮನಿಯಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಗೋಧಿ ರಫ್ತು ನಿಷೇಧ ಬಗ್ಗೆ ಚರ್ಚೆ ಸಲುವಾಗಿ ಕೃಷಿ ಸಚಿವರು ಮುಂದಾಗಿದ್ದಾರೆ. ಈ ಸಭೆಗೆ ಪ್ರಧಾನಿ ಮೋದಿಯವರಿಗೆ ಕರೆದಿದ್ದಾರೆ. ಹಾಗಾಗಿ G7 ಶೃಂಗಸಭೆ ಎಲ್ಲಿ ನಡೆಯಲಿದೆ? ಜರ್ಮನಿಯಲ್ಲಿ ನಡೆದಿದೆ. ಯಾವಾಗ ಅಂದರೆ ಜೂನ್ನಲ್ಲಿ, ಮುಂಬರುವ ಜೂನ್ನಲ್ಲಿ ಗೋಧಿ ರಫ್ತಿಗೆ ನಿರ್ಬಂಧನೆ ವಿರುದ್ಧ ಪ್ರಮುಖವಾಗಿ ಚರ್ಚೆ ನಡೆಸಲಿದ್ದಾರೆ. ಹಾಗಾಗಿ G7 ರಾಷ್ಟ್ರಗಳಂದ್ರೆ ಏನಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಂಘವನ್ನು ನಾವು G20 ಅಂತ ಹೇಳ್ತೀವಿ. G7 ಅಂದ್ರೆ ಅಭಿವೃದ್ಧಿ ಹೊಂದಿದ ಕೈಗಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ರಾಷ್ಟ್ರಗಳ ಸಂಘವನ್ನು ನಾವು G7 ರಾಷ್ಟ್ರಗಳು ಅಂತ ಹೇಳ್ತೀವಿ. ಸೊ ಈ G7 ರಾಷ್ಟ್ರಗಳು ಯಾವ್ಯಾವ ಅಂದ್ರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಇವು ಅಭಿವೃದ್ಧಿ ಹೊಂದಿದ G7 ರಾಷ್ಟ್ರಗಳ ಗುಂಪು ಎಂದು ನಾವು ಹೇಳುತ್ತೇವೆ. ವಿಶ್ವ ಜೇನುನೊಣ ದಿನ ಎಂದು ಆಚರಣೆ ಮಾಡುತ್ತೇವೆ ಅಂದರೆ ಸರಿಯಾದ ಉತ್ತರ ಮೇ 20. ವಿಶ್ವ ಜೇನುನೊಣ ದಿನ ಘೋಷಣೆ. ಮೇ 20ರಂದು ವಿಶ್ವ ಜೇನುನೊಣ ದಿನವನ್ನು ಆಚರಿಸುವ ಮೂಲಕ ಜನರು ಮತ್ತು ಪರಿಸರವನ್ನು ಆರೋಗ್ಯವಾಗಿಡುವಲ್ಲಿ ಜೇನುನೊಣಗಳ ಮತ್ತು ಇತರ ಪರಾಗಸ್ಪರ್ಶಗಳು ವಹಿಸುವ ಪ್ರಮುಖ ಪಾತ್ರ ಬಗ್ಗೆ ಮತ್ತು ಇಂದು ಅವು ಎದುರಿಸುತ್ತಿರುವ ಅನೇಕ ಸವಾಲುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮೀಸಲಿಡಲಾಗಿದೆ. ಸೊ ಹಾಗಾಗಿ ಯಾವಾಗ ವಿಶ್ವ ಜೇನುನೊಣ ದಿನ ಆಚರಣೆ ಮಾಡುತ್ತಾರೆ ಅಂದರೆ ಮೇ 20ರಂದು. ಯಾವಾಗಿನಿಂದ ಅಂದರೆ 2018ರಿಂದ ದಿನವನ್ನು ಆಚರಿಸಲಾಗುತ್ತದೆ. ಸ್ಲೋವೇನಿಯಾದ ಸರ್ಕಾರದ ಪ್ರಯತ್ನಗಳಿಂದ 17 ಜನವರಿ 2018ರಂದು ವಿಶ್ವಸಂಸ್ಥೆ ಮೇ 20 ವಿಶ್ವ ಜೇನುನೊಣ ದಿನವನ್ನಾಗಿ ಘೋಷಣೆ ಮಾಡಿದೆ. ಯಾವಾಗಂದರೆ 2018 ಮೇ 20ನ್ನು ವಿಶ್ವಸಂಸ್ಥೆಯು ವಿಶ್ವ ಜೇನುನೊಣ ದಿನವನ್ನಾಗಿ ಘೋಷಣೆ ಮಾಡಿದೆ. ಸೊ ಇದರ ಹಿನ್ನೆಲೆ ಏನು? ಜೇನು ಸಾಕಣೆ ಪ್ರವರ್ತಕ ಆಂಟನ್ ಜಾನ್ಸ್
ಮೇ 20, 1734ರಂದು ಜನಿಸಿದರು ದಿನವಾದ್ದರಿಂದ ಈ ಆಚರಣೆ ದಿನಾಂಕವನ್ನು ಆಯ್ಕೆ ಮಾಡಲಾಗಿದೆ. ಹಾಗಾಗಿ ಆಂಟನಿ ಜಾನ್ಸ್ ಅವರ ಜನ್ಮದಿನವಾದ ಮೇ 20ನ್ನು ಅವರ ಜನ್ಮದಿನದ ಸ್ಮರಣೀಯವಾಗಿ ವಿಶ್ವ ಜೇನುನೊಣ ದಿನವನ್ನು ಘೋಷಣೆ ಮಾಡಲಾಗಿದೆ. ಸೊ ಈ ಆಂಟನ್ ಜಾನ್ಸ್ ಅವರ ಮಹತ್ವ ಏನಂದ್ರೆ, ಜೇನು ಸಾಕಣೆಯ ಕುರಿತು ಮೊದಲ ಬಾರಿಗೆ ಅಧ್ಯಯನ ಮಾಡಿದ ಆಂಟನ್ ಜಾನ್ ಅವರು 1737ರಿಂದ 1773 ತನ್ನ ಯುರೋಪ್ನ ಸ್ಲೋವೇನಿಯಾ ದೇಶದವರು. ಸೊ ಈ ಆಂಟನ್ ಜಾನ್ಸ್ ಅವರು ಯುರೋಪಿನ ಸ್ಲೋವೇನಿಯಾ ದೇಶದವರಾಗಿದ್ದು, ಇವರು ಮೊಟ್ಟ ಮೊದಲ ಬಾರಿಗೆ ಜೇನುನೊಣದ ಬಗ್ಗೆ ಅಧ್ಯಯನ ಮಾಡಿದವರಾಗಿದ್ದಾರೆ ಎಂದು ನಾವು ನೋಡುತ್ತೇವೆ. ಚಿತ್ರಕಲಾವಿದನಾಗಿದ್ದ ಈತ ತನ್ನ ತಂದೆ ಸಾಕಿದ್ದ 100 ಜೇನುಗೂಡುಗಳನ್ನು ಅಧ್ಯಯನ ಮಾಡಿ ಜೇನು ಸಾಕಣೆಯ ಮೊದಲ ಪಾಠಗಳನ್ನು ಸಿದ್ಧಪಡಿಸಿದ. ಸೊ ಹಾಗಾಗಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ, ತಂದೆ ಸಾಕಿರುವ ಜೇನುಗೂಡುಗಳ ದ್ಯಾಟ್ ಈಸ್ 100 ಜೇನುಗೂಡುಗಳನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ಪುಸ್ತಕವನ್ನು ಬರೆದಿದ್ದರು. ಈ ಪುಸ್ತಕವನ್ನು ಉಪಯೋಗಿಸಿ ಜೇನು ಸಾಕಣೆಯನ್ನು ಜನಪ್ರಿಯಗೊಳಿಸಬೇಕೆಂದು ಅಲ್ಲಿನ ರಾಣಿ ಆದೇಶ ಹೊರಡಿಸಿದಳು. ಇಂದು ಯುರೋಪ್ ಮತ್ತು ಅಮೆರಿಕ ಮೊದಲಾದ ದೇಶಗಳಲ್ಲಿ ಸಾವಿರಾರು ಜೇನುಗೂಡುಗಳನ್ನು ಸಾಕುತ್ತಿರುವ ವಾಣಿಜ್ಯಿಕ ಜೇನು ಪಾಲಕರಿದ್ದಾರೆ. ಅಂದ್ರೆ ಇದು ಜೇನುನೊಣ ಒಂದು ವಾಣಿಜ್ಯ ಕೃಷಿಯಾಗಿದ್ದು, ಇತ್ತೀಚೆಗೆ ಹಲವಾರು ಅಥವಾ ಸಾವಿರಾರು ರೈತರು ಜೇನು ಕೃಷಿಯನ್ನು ಮಾಡುತ್ತಾರೆ. ಮೈಸೂರು ರಾಜ್ಯದಲ್ಲಿ ಜೇನು ಸಾಕಣೆ. ನಮ್ಮ ದೇಶದಲ್ಲಿ 5 ಪ್ರಭೇದಗಳ ಜೇನು ಹುಳುಗಳನ್ನು ವಾಣಿಜ್ಯಿಕವಾಗಿ ಪ್ರಮುಖ ಎಂದು ಗುರುತಿಸಲಾಗಿದೆ. ಬೃಹತ್ ಬಂಡೆಗಳ ಮೇಲೆ, ಕಟ್ಟಡಗಳ ಮೇಲೆ ಗೂಡು ಕಟ್ಟುವ ಜೇನನ್ನು ಸಾಕುವ ಅಭ್ಯಾಸವಿಲ್ಲದಿದ್ದರೂ ಅವುಗಳ ಜೇನುತುಪ್ಪಕ್ಕೆ ಬೇಡಿಕೆ ಇದೆ. ನಮ್ಮ ದೇಶದಲ್ಲಿ ಪುರಾತನ ಕಾಲದಿಂದ ಜೇನುಹುಳ ಮತ್ತು ಜೇನುತುಪ್ಪಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ. ಅಂದ್ರೆ ನಮ್ಮ ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಜೇನುಹುಳ ಮತ್ತು ಜೇನುತುಪ್ಪಕ್ಕೆ ಪ್ರಾಮುಖ್ಯತೆ ನೀಡಲಾಗಿತ್ತು. ರಾಮಾಯಣ ಮತ್ತು ಮಹಾಭಾರತಗಳೆರಡರಲ್ಲೂ ಮಧುಬನದ ವಿವರಗಳಿವೆ. ಹಾಗಾಗಿ ಪ್ರಾಚೀನ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತದಲ್ಲೂ ಕೂಡ ಈ ಜೇನು ಸಾಕಣೆಯ ಬಗ್ಗೆ ಉಲ್ಲೇಖವಿದೆ ಎಂದು ನಾವು ಕಾಣಬಹುದು. ವೈಜ್ಞಾನಿಕ ಸಾಕಣೆಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ಕೇರಳದಲ್ಲಿ 1910 ದಶಕದಲ್ಲಿ ಆರಂಭಿಸಲಾಯಿತು. ಸೊ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕ ಜೇನು ಸಾಕಣೆಗೆ ಎಲ್ಲಿ ಅಂದ್ರೆ ಕೇರಳದಲ್ಲಿ. ಯಾವಾಗಂದ್ರೆ 1910ರಲ್ಲಿ ಪ್ರಾರಂಭಿಸಲಾಯಿತು. ನಮ್ಮ ದೇಶದಲ್ಲಿ ಜೇನು ಸಾಕಣೆಗೆ ಲಭ್ಯವಿರುವ ಅವಕಾಶ ಮತ್ತು ಸನ್ನಿವೇಶವನ್ನು ಗಮನಿಸಿ. ಇಲ್ಲಿ ನೋಡಿ, ಮೈಸೂರು ರಾಜ್ಯದಲ್ಲಿ 1925ರ ಸಮಯದಲ್ಲಿ ಜೇನು ಸಾಕಣೆಗೆ ಪ್ರೋತ್ಸಾಹ ನೀಡಲಾಗಿತ್ತು. ಸೊ ನಮ್ಮ ದೇಶದಲ್ಲಿ ಯಾವಾಗಂದ್ರೆ ಕೇರಳದಲ್ಲಿ 1910ರಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಮೈಸೂರು ರಾಜ್ಯದಲ್ಲಿ 1925ರಲ್ಲಿ ಜೇನು ಸಾಕಣೆಗೆ ಪ್ರೋತ್ಸಾಹ ನೀಡಲಾಗಿದೆ ಎಂದು ನಾವು ನೋಡುತ್ತೇವೆ. ನೇಪಾಳ್ ಲಕ್ಪಾ ಶೆರ್ಪಾ ಮೌಂಟ್ ಎವರೆಸ್ಟ್ ಶಿಖರವನ್ನು ಡ್ಯಾಶ್ ಬಾರಿಗೆ ತಲುಪಿದ್ದಾರೆ. ಅಂದ್ರೆ ಸರಿಯಾದ ಉತ್ತರ 10 ಸಾರಿ. ಲಕ್ಪಾ ಶೆರ್ಪಾ ವುಮೆನ್ ಕ್ಲೈಮ್ಸ್ ಎವರೆಸ್ಟ್ ಫಾರ್ ರೆಕಾರ್ಡ್ 10th ಟೈಮ್. ಅಂದ್ರೆ ಲಕ್ಪಾ ಶೆರ್ಪಾ ಅವರು ಮೌಂಟ್ ಎವರೆಸ್ಟ್ ಅನ್ನು 10 ಬಾರಿಗೆ ಹತ್ತಿ ಅವರು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಲಕ್ಪಾ ಶೆರ್ಪಾ ಮೌಂಟ್ ಎವರೆಸ್ಟ್ ಶಿಖರವನ್ನು 10ನೇ ಬಾರಿಗೆ ತಲುಪಿದ್ದಾರೆ. ಇದು ಯಾವುದೇ ಮಹಿಳೆಯರಿಂದ ಅಧಿಕೃತವಾಗಿದೆ. ಅಂದ್ರೆ ಲಕ್ಪಾ ಶೆರ್ಪಾ ಅವರು 10ನೇ ಬಾರಿಗೆ ಮೌಂಟ್ ಎವರೆಸ್ಟ್ ತಲುಪಿದ್ದು, ಇದು ಮಹಿಳೆಯರಲ್ಲಿ ಅತ್ಯಧಿಕ. ಅಂದ್ರೆ ಯಾವುದೇ ಮಹಿಳೆ ಈವರೆಗೆ 10ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಹತ್ತಿಲ್ಲ ಎಂದು ನಾವು ನೋಡುತ್ತೇವೆ. ಬಿಬಿಸಿ 2016ರಲ್ಲಿ ತನ್ನ 100 ಅತ್ಯಂತ ಸ್ಫೂರ್ತಿದಾಯಕ ಮತ್ತು ಪ್ರಭಾವಿ ಮಹಿಳೆಯರಲ್ಲಿ ಲಕ್ಪಾ ಅವರನ್ನು ಆಯ್ಕೆ ಮಾಡಿದೆ. ಅಂದ್ರೆ 2017ರಲ್ಲಿ ಲಕ್ಪಾ ಅವರನ್ನು ಬಿಬಿಸಿಐ 100 ಅತ್ಯಂತ ಸ್ಫೂರ್ತಿದಾಯಕ ಮತ್ತು ಪ್ರಭಾವಿ ಮಹಿಳೆಯರಲ್ಲಿ ಆಯ್ಕೆ ಮಾಡಿತ್ತು. ಮತ್ತೊಬ್ಬ ನೇಪಾಳದ ಶೆರ್ಪಾ ಮಾರ್ಗದರ್ಶಿ ಕಾಮಿರಿಟಾ ಶನಿವಾರ 26ನೇ ಬಾರಿಗೆ ಶಿಖರವನ್ನು ತಲುಪಿದರು. ಎವರೆಸ್ಟ್ ಅನ್ನು ಅತಿ ಹೆಚ್ಚು ಏರಿದ ದಾಖಲೆಯನ್ನು ಮುರಿದಿದ್ದಾರೆ. ಇದು ನಾವು ಮೊನ್ನೆ ನೋಡಿದ್ದೀವಿ. ಕಾಮಿರಿಟಾ ಅವರು 25ನೇ ಬಾರಿಗೆ ಶಿಖರವನ್ನು ತಲುಪಿದ್ದು, ಇವರು ತನ್ನ ದಾಖಲೆಯನ್ನು ಮುರಿದು ಹೊಸ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಯುಎಇಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಯುನೈಟೆಡ್ ಅರಬ್ ಎಮಿರೇಟ್ಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರಂದ್ರೆ ಶೇಖ್ ಮೊಹಮ್ಮದ್ ಅಂತ ನಾವು ಆನ್ಸರ್ ನೋಡ್ತೀವಿ. ಯುಎಇದ ನೂತನ ಅಧ್ಯಕ್ಷರಾಗಿ ಶೇಖ್ ಮೊಹಮ್ಮದ್ ಆಯ್ಕೆ. ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್, ದಟ್ ಈಸ್ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಅಂದ್ರೆ ಇತ್ತೀಚೆಗೆ ಯುಎಇ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರಂದ್ರೆ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರು. ದುಬೈ ಆಡಳಿತ ವಂಶಪಾರಂಪರ್ಯವಾಗಿದ್ದು, 7 ಶೇಖ್ ಮನೆತನಗಳು ಅಬುಧಾಬಿಯ ಮುರ್ಷಿಫ್ ಅರಮನೆಯಲ್ಲಿ ಸಭೆ ನಡೆಸಿ ಒಮ್ಮತದಿಂದ ಇವರನ್ನು ಆಯ್ಕೆ ಮಾಡಿದೆ. ಯುಎಇ ಅಧ್ಯಕ್ಷರಾಗಿದ್ದ ಖಲೀಫ್ ಅಲ್ ನಹ್ಯಾನ್ ಅವರು ಯಾರು? ಖಲೀಫ್ ಅಲ್ ನಹ್ಯಾನ್ ಅವರು ಶುಕ್ರವಾರ ನಿಧನರಾದರು. ಅಂದರೆ ಖಲೀಫ್ ಅಲ್ ನಹ್ಯಾನ್ ಅವರು ನಿಧನರಾಗಿ ಅಲ್ಲಿ
ಖಾಲಿಯಾದ ಯುಎಇಯ ಅಧ್ಯಕ್ಷ ಹುದ್ದೆಗೆ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರು ಆಯ್ಕೆ ಆಗಿದ್ದಾರೆ. ಸ್ವತಂತ್ರ ರಾಷ್ಟ್ರ ರೂಪುಗೊಂಡ ನಂತರ ಮೂರನೇ ಬಾರಿಗೆ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ. ಖಲೀಫ್ ಅವರು ಪಾರ್ಶ್ವವಾಯು ಪೀಡಿತರಾದ ಕಾರಣ ಅವರ ಸಹೋದರ ಶೇಖ್ ಮೊಹಮ್ಮದ್ 2014ರಿಂದಲೂ ವಾಸ್ತವಿಕವಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸೊ ಇತ್ತೀಚೆಗೆ ಯುಎಇ ನೂತನ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅಂತ ನಾವು ನೋಡುತ್ತೇವೆ. ಲಾಲ್ಬಾಗ್ ಕಬ್ಬನ್ ಪಾರ್ಕ್ಗಿಂತ ದೊಡ್ಡ ಪಾರ್ಕ್ ನಿರ್ಮಾಣ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ಗಳಿಗಿಂತ ದೊಡ್ಡ ಪಾರ್ಕ್ ನಿರ್ಮಾಣ ಮಾಡುವುದು ಎಂದು ಸಚಿವ ಮುನಿರತ್ನ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೊಡ್ಡ ಪಾರ್ಕ್ ನಿರ್ಮಾಣ ಸಂಬಂಧ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದ್ದು, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ನಿರ್ಮಾಣ ಮಾಡಲಾಗುವುದು. ಈ ಉದ್ಯಾನವನಕ್ಕೆ ಆಗಸ್ಟ್ 15ರೊಳಗೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದೆಂದು ತಿಳಿಸಿದರು. ಅಂದರೆ ನಮ್ಮ ರಾಜ್ಯದಲ್ಲಿ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಮೀರಿದ ದೊಡ್ಡ ಪಾರ್ಕ್ ಅನ್ನು ನಿರ್ಮಾಣ ಮಾಡಲು ತೀರ್ಮಾನ ಮಾಡಲಾಗಿದ್ದು, ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಮಾಡಲಾಗುತ್ತಿದೆ. ಇದರ ಶಂಕುಸ್ಥಾಪನೆ ಆಗಸ್ಟ್ 15ರೊಳಗೆ ಮಾಡಲಾಗುವುದೆಂದು ಸಚಿವ ಮುನಿರತ್ನ ತಿಳಿಸಿದ್ದಾರೆ. ಬೆಂಗಳೂರು ಶುದ್ಧ ಗಾಳಿಯ ಅಗತ್ಯವಿದೆ. ಈ ದೊಡ್ಡ ಪಾರ್ಕ್ಗೆ ಸ್ಥಳ ಗುರುತಿಸಲಾಗುವುದು. ಇವತ್ತು ಅಧಿಕಾರಿಗಳ ಜತೆ ಚರ್ಚೆ ಮಾಡಿದ್ದೇವೆ. ಬನ್ನೇರುಘಟ್ಟ ಬಳಿ ಹಾಗೂ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಸ್ಥಳ ಗುರುತಿಸಲಾಗುತ್ತಿದೆ. ಇದು ಅರಣ್ಯ ಇಲಾಖೆಯ ಜಾಗವಾಗಿದ್ದು, ಪಾರ್ಕ್ ನಿರ್ಮಾಣಕ್ಕೆ 400 ಎಕರೆ ಜಾಗದ ಅವಶ್ಯಕತೆ ಇದೆ ಎಂದರು. ಮುಂದಿನ ಶುಕ್ರವಾರ ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ನಕ್ಷೆ ತಯಾರಿಸಲಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಕ್ ನಿರ್ಮಾಣ ಮಾಡುವ ಗುರಿ ರಾಜ್ಯ ಸರ್ಕಾರ ಹೊಂದಿದೆ. ಜಾಗ ನಮ್ಮ ವಶಕ್ಕೆ ಬಂದ ನಂತರ ವೆಚ್ಚದ ಅಂದಾಜು ನಿಗದಿಯಾಗಲಿದೆ. 350 ಎಕರೆಯಲ್ಲಿ ಪಾರ್ಕ್ ನಿರ್ಮಾಣಕ್ಕೆ ಉದ್ದೇಶಿಸಲಾಗಿದ್ದು, ಪ್ರಾಥಮಿಕ ವೆಚ್ಚಗಳಿಗೆ 10 ಕೋಟಿ ರೂಪಾಯಿ ಇದೆ. ಪಿಪಿಆರ್ ನಂತರ ವೆಚ್ಚದ ನಿರ್ಧಾರವಾಗಲಿದೆ. ಪಾರ್ಕ್ ನಿರ್ಮಾಣಕ್ಕೆ ಅನುದಾನ ಕೊರತೆ ಆಗಲ್ಲ ಎಂದು ತಿಳಿಸಿದ್ದಾರೆ. ಹಾಗಾಗಿ ಎಲ್ಲಿ ಅಂದರೆ ಬನ್ನೇರುಘಟ್ಟ ಬಳಿ ಮತ್ತು ಚಿಕ್ಕಬಳ್ಳಾಪುರ ರಸ್ತೆಯ ಬಳಿ ಮಾಜಿ ಪ್ರಧಾನಮಂತ್ರಿಯಾಗಿರುವ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಮೀರಿದ ದೊಡ್ಡ ಪಾರ್ಕ್ ಅನ್ನು ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ದು, ಇದು ಒಟ್ಟು 400 ಎಕರೆ ಜಾಗ ಅವಶ್ಯಕತೆ ಇದೆ. 350 ಎಕರೆಯಲ್ಲಿ ಪಾರ್ಕ್ ನಿರ್ಮಾಣ ಮಾಡುವ ಉದ್ದೇಶವನ್ನು ಹೊಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅತಿ ದೊಡ್ಡ ಭಗವದ್ಗೀತೆ ಮ್ಯೂಸಿಯಂ 5 ಎಕರೆ ನಿರ್ಮಾಣ ಇಂದು ಸಿಎಂ ಉದ್ಘಾಟನೆ. ಭಗವದ್ಗೀತೆ ಸಾರವನ್ನು ಸಾರುವ ದೊಡ್ಡ ಮ್ಯೂಸಿಯಂ ಭಗವದ್ಗೀತಾ ಜ್ಞಾನಲೋಕ ಹುಬ್ಬಳ್ಳಿಯ ಭೈರದೇವರಕೊಪ್ಪದ ಗಾಮನಹಟ್ಟಿ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ವಂಶಾತಿ ನಗರದಲ್ಲಿ ತಲೆ ಎತ್ತಿದೆ. 5 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಬೃಹತ್ ಮ್ಯೂಸಿಯಂ ಇದಾಗಿದೆ. ಭಾನುವಾರ ಸಂಜೆ 4 ಗಂಟೆಗೆ ಇದರ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಗವದ್ಗೀತಾ ಜ್ಞಾನಲೋಕ ಉದ್ಘಾಟನೆ ಮಾಡುವವರು. ಅಂದರೆ ಇತ್ತೀಚೆಗೆ 5 ಎಕರೆ ನಿರ್ಮಾಣವಾಗಿರುವ ಬೃಹತ್ ಭಗವದ್ಗೀತೆ ಮ್ಯೂಸಿಯಂ ಅನ್ನು ಎಲ್ಲಿ ಅಂದರೆ ಹುಬ್ಬಳ್ಳಿಯಲ್ಲಿ ಯಾರಂದ್ರೆ ಬಸವರಾಜ ಬೊಮ್ಮಾಯಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮ್ಯೂಸಿಯಂ ಏನೇನು ಒಳಗೊಂಡಿದೆ? 5 ಎಕರೆ ವಿಶಾಲ ಪ್ರದೇಶದಲ್ಲಿ ಭವ್ಯ ಕಟ್ಟಡದೊಳಗೆ ಸ್ಥಾಪಿಸಲಾಗಿರುವ ಈ ಮ್ಯೂಸಿಯಂ 114 ಪ್ರತ್ಯೇಕ ಕೊಠಡಿಗಳಿವೆ. ಅಂದರೆ ಈ ಮ್ಯೂಸಿಯಂ ಒಟ್ಟು 114 ಕೊಠಡಿಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿ ಕೊಠಡಿಗಳಲ್ಲೂ ಭಗವದ್ಗೀತೆಯ ಬೇರೆ ಬೇರೆ ಶ್ಲೋಕಗಳನ್ನು ವಿವಿಧ ಬಗೆಯ ವಿವರಿಸುವ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಒಟ್ಟು 114 ಕೊಠಡಿಗಳಿವೆ. ಪ್ರತ್ಯೇಕ ಕೊಠಡಿ ಪ್ರತ್ಯೇಕ ವಿಶೇಷತೆಯನ್ನು ಹೊಂದಿದೆ. ಯೋಗ ಧ್ಯಾನ ತರಬೇತಿ. ಈ ಮ್ಯೂಸಿಯಂ ಯೋಗ ಧ್ಯಾನದ ತರಬೇತಿ ನೀಡುವ ಕೇಂದ್ರವೂ ಆಗಿದೆ. ಬರೋಬ್ಬರಿ 1500 ಜನ ಏಕಕಾಲಕ್ಕೆ ಕುಳಿತು ತರಬೇತಿ ಪಡೆಯುವ ವ್ಯವಸ್ಥೆ ಇಲ್ಲಿದೆ. ಸಾಮೂಹಿಕ ಧ್ಯಾನ ಮಾಡಲು ಧ್ಯಾನ ಮಂದಿರ ನಿರ್ಮಿಸಲಾಗಿದೆ. ಭಗವದ್ಗೀತೆ ಸಂಬಂಧಪಟ್ಟ ದೊಡ್ಡ ಮ್ಯೂಸಿಯಂ ಮಾಡಿರುವುದು ಇದೇ ಮೊದಲ ಪ್ರಯತ್ನ ಎನ್ನಲಾಗಿದೆ. ಹಾಗಾಗಿ ಎಲ್ಲಿ ಅಂದರೆ ಹುಬ್ಬಳ್ಳಿಯಲ್ಲಿ 5 ಎಕರೆಯಲ್ಲಿ ಬೃಹತ್ ಭಗವದ್ಗೀತೆ ಮ್ಯೂಸಿಯಂ ನಿರ್ಮಾಣ ಮಾಡಲಾಗಿದ್ದು, ಒಟ್ಟು 115 ಕೊಠಡಿಗಳಿವೆ ಮತ್ತು 1500 ಜನ ಏಕಕಾಲಕ್ಕೆ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೂ ಇದು ಈ ತರಹದ ಏಕೈಕ ಮ್ಯೂಸಿಯಂ ಆಗಿದೆ ಎಂದು ನಾವು ನೋಡಬಹುದು. ಸೌರವ್ಯೂಹದ ಪ್ರಕಾಶಮಾನವಾದ ಗ್ರಹದ ಬಗ್ಗೆ ಅನ್ವೇಷಣೆ ನಡೆಸಲು ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಸಂಸ್ಥೆ ಇಸ್ರೋ ಶುಕ್ರಯಾನ ಯೋಜನೆ ಘೋಷಿಸಿದೆ. 2024 ಡಿಸೆಂಬರ್ನಲ್ಲಿ ಶುಕ್ರಯಾನ ಬಾಹ್ಯಾಕಾಶಕ್ಕೆ ಉಡಾವಣೆಯಾಗುವ ನಿರೀಕ್ಷೆ ಇದೆ. ಅಂದರೆ ನಾವು ಇದನ್ನು ಆಲ್ರೆಡಿ ಓದಿದೆವು ಮತ್ತು ಇದು ಬಂದಿದೆ. 2024ರಲ್ಲಿ ನಮ್ಮ ದೇಶ ಇಸ್ರೋದಿಂದ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಾಗಿರುವ ಇಸ್ರೋದಿಂದ ಶುಕ್ರಯಾನವನ್ನು ಮಾಡಲು ಯೋಜನೆ ಹಾಕಿಕೊಂಡಿದ್ದು 2024 ಡಿಸೆಂಬರ್ನಲ್ಲಿ ಇದರ ಶೆಡ್ಯೂಲ್ ಅನ್ನು ಮಾಡಲಾಗಿದೆ.
ಅಪೋಲೋ ಬಾಹ್ಯಾಕಾಶ ಕಾರ್ಯದ ಗಗನಯಾತ್ರಿಗಳು ಚಂದ್ರನ ತಂದಿಟ್ಟ ಮಣ್ಣಿನಲ್ಲಿ ಅಮೆರಿಕ ವಿಜ್ಞಾನಿಗಳು ಸಸ್ಯಗಳನ್ನು ಬೆಳೆಸುವ ಪ್ರಯೋಗವನ್ನು ಯಶಸ್ಸು ಸಾಧಿಸಿದ್ದಾರೆ. ಅಂದರೆ ಅಪೋಲೋ ಬಾಹ್ಯಾಕಾಶದಲ್ಲಿ ಚಂದ್ರನಿಂದ ತಂದಿರುವ ಮಣ್ಣಿನಲ್ಲಿ ವಿಜ್ಞಾನಿಗಳು ಸಸ್ಯವನ್ನು ಬೆಳೆಸುವ ಪ್ರಯೋಗದಲ್ಲಿ ಯಶಸ್ಸು ಕಂಡಿದ್ದಾರೆ. ಯಾವ ದೇಶದ ವಿಜ್ಞಾನಿಗಳು ಅಂದರೆ ಅಮೆರಿಕ ದೇಶದ ವಿಜ್ಞಾನಿಗಳು. ನೆನಪಿರಲಿ, ಅಪೋಲೋ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಚಂದ್ರಯಾನಕ್ಕೆ ಸಂಬಂಧಪಟ್ಟಿದ್ದು. ಯಾವ ದೇಶದ ವಿಜ್ಞಾನಿಗಳು ಅಂದರೆ ಅಮೆರಿಕ ದೇಶದ ವಿಜ್ಞಾನಿಗಳು ಚಂದ್ರನದಿಂದ ತಂದಿರುವ ಮಣ್ಣಿನಲ್ಲಿ ಸಸ್ಯ ಬೆಳೆಯುವಲ್ಲಿ ಯಶಸ್ಸಾಗಿದ್ದಾರೆ ಅಂತ ಕ್ವಶನ್ ಕೇಳಬಹುದು. ನೆನಪಿರಲಿ, ಈ ಬೆಳವಣಿಗೆ ಭವಿಷ್ಯದಲ್ಲಿ ಕೈಗೊಳ್ಳಲಾಗುವ ಬಾಹ್ಯಾಕಾಶ ಯೋಜನೆಗಳಿಗೆ ಅಥವಾ ಚಂದ್ರನಲ್ಲಿ ಆಹಾರ ಮತ್ತು ಆಮ್ಲಜನಕ ಉತ್ಪಾದಿಸುವ ನಿಟ್ಟಿನಲ್ಲಿ ಮಹತ್ವ ಹೆಜ್ಜೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಸೊ ನೆನಪಿರಲಿ, ಅಮೆರಿಕ ದೇಶದ ವಿಜ್ಞಾನಿಗಳು ಚಂದ್ರನದಿಂದ ತಂದಿರುವ ಮಣ್ಣಿನಲ್ಲಿ ಸಸ್ಯ ಬೆಳವಣಿಗೆ ಪ್ರಯೋಗದಲ್ಲಿ ಯಶಸ್ಸು ಕಂಡಿದ್ದಾರೆ. ಸೊ ಯಾವ ಬಾಹ್ಯಾಕಾಶ ನೌಕೆ ಅಂದರೆ ಅಪೋಲೋ. ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ಚಿರತೆ ಸಫಾರಿಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ರಾಜ್ಯದ ಮೊದಲ ಚಿರತೆ ಸಫಾರಿ ಶೀಘ್ರವೇ ಲೋಕಾರ್ಪಣೆಗೊಳ್ಳಲಿದೆ. ಎಲ್ಲಿ ಅಂದರೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ನಮ್ಮ ರಾಜ್ಯ ಸರ್ಕಾರ ಚಿರತೆ ಸಫಾರಿಗೆ ಸಕಲ ಸಿದ್ಧತೆ ಪೂರ್ಣಗೊಂಡಿದೆ ಎಂದು ತಿಳಿಸಿದ್ದು, ಚಿರತೆ ಸಫಾರಿ ಶೀಘ್ರದಲ್ಲೇ ಉದ್ಘಾಟನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಚಿರತೆ ಸಫಾರಿಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ 50 ಎಕರೆ ಜಾಗದಲ್ಲಿ ಡೇ ಕ್ರಾಲ್ ನಿರ್ಮಿಸಿದೆ. ಚಿರತೆ ಸಫಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈಗಾಗಲೇ ಆನೆ, ಹುಲಿ, ಸಿಂಹ, ಕರಡಿ ಸಫಾರಿ ಜನರನ್ನು ಹೆಚ್ಚು ಸೆಳೆದ ಬೆನ್ನಲ್ಲೇ ಚಿರತೆ ಸಫಾರಿ ಪ್ರಾಣಿ ಪ್ರಿಯರಿಗೆ ಇನ್ನಷ್ಟು ಕಾತರ ಮೂಡಲಿದೆ. ಅಂದರೆ ಇತ್ತೀಚೆಗೆ ಯಾವ್ಯಾವ ಸಫಾರಿಗಳಿದೆ? ಚಿರತೆ ಸಫಾರಿ ಇದೆ, ಹುಲಿ ಸಫಾರಿ ಇದೆ, ಸಿಂಹ ಮತ್ತು ಕರಡಿ ಸಫಾರಿಗಳಿದ್ದು, ಇತ್ತೀಚೆಗೆ ಚಿರತೆ ಸಫಾರಿ ಎಲ್ಲಿ ಅಂದರೆ ಬನ್ನೇರುಘಟ್ಟದಲ್ಲಿ ಮಾಡಲು ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಮಹಾರಾಷ್ಟ್ರ ಕೋರೆವಾಡದಲ್ಲಿ ಮಾತ್ರ ಯಶಸ್ಸು ಕಂಡಿರುವ ಪ್ರಯೋಗ ದೇಶದ ಇತರೆ ಉದ್ಯಾನಗಳಲ್ಲಿ ಯಶಸ್ಸು ಕಂಡಿರಲಿಲ್ಲ. ಅಂದರೆ ಚಿರತೆ ಸಫಾರಿ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಯಶಸ್ಸು ಕಂಡಿದೆ ಅಂದರೆ ಮಹಾರಾಷ್ಟ್ರದ ಕೋರೆವಾಡದಲ್ಲಿ ಮಾತ್ರ ಯಶಸ್ಸು ಕಂಡಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನದ ಅಧಿಕಾರಿಗಳು 3-4 ವರ್ಷಗಳಿಂದ ನಿರಂತರ ಸಿದ್ಧತೆ ಮಾಡಿದ್ದರೂ ಮಂದಗತಿಯಲ್ಲಿ ಸಾಗಿತ್ತು. ಈಗ ಉದ್ಯಾನದ ಸುತ್ತ ಬೇಲಿ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು, ಬನ್ನೇರುಘಟ್ಟದಲ್ಲಿಯೇ ಹುಟ್ಟಿ ಬೆಳೆದ ಚಿರತೆಗಳಾದ ಅಶೋಕ್, ಲೋಕೇಶ್ ಮತ್ತು ಸಾನ್ವಿ ಚಿರತೆಗಳು ಏನ್ ಮಾಡಲಿದೆ ಅಂದ್ರೆ ಈ ಸಫಾರಿ ಯೋಜನೆಗೆ ಒಳಪಡಿದೆ. ಸೊ ಯಾವ್ಯಾವ ಚಿರತೆ ಹೆಸರು ನೋಡಿ, ಅಶೋಕ್, ಲೋಕೇಶ್ ಮತ್ತು ಸಾನ್ವಿ ಚಿರತೆಗಳು ಎಲ್ಲಿ ಅಂದರೆ ಬನ್ನೇರುಘಟ್ಟ ಪಾರ್ಕ್ನಲ್ಲಿ. ಸೊ ದೇಶದ ಮೊಟ್ಟ ಮೊದಲ ಚಿರತೆ ಸಫಾರಿ ಎಲ್ಲಿ ಅಂದರೆ ಮಹಾರಾಷ್ಟ್ರದ ಕೋರೆವಾಡದಲ್ಲಿ. ನಾನು ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಯಾವ ರಾಜ್ಯವು ಗೋಶಾಲೆಗಳಿಗೆ ಮೇವನ್ನು ಬೆಳೆಸುವ ಮತ್ತು ಪೂರೈಸುವ ರೈತರಿಗೆ ಪ್ರತಿ ಎಕರೆಗೆ ದಟ್ ಈಸ್ 10 ಎಕರೆಗಳವರೆಗೆ 10,000 ರೂಪಾಯಿ ಹಣಕಾಸಿನ ನೆರವು ನೀಡುವ ಯೋಜನೆಯಾದ ಚಾರಾ ಬಜೆ ಯೋಜನೆಯನ್ನು ಪ್ರಾರಂಭಿಸಿದೆ? ಅಂದರೆ ಸರಿಯಾದ ಉತ್ತರ ಹರಿಯಾಣ ಒಂದು ವಿನೂತನ ಯೋಜನೆಯಾದ ಚಾರಾ ಬಜೆ ಯೋಜನೆಯನ್ನು ಉದ್ಘಾಟನೆ ಮಾಡಿದೆ. ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವ ನಾರಾಯಣ್ ರಾಣೆ ಅವರು ಇತ್ತೀಚೆಗೆ ಭಾರತದ ಮೊದಲ ಖಾದಿ ಶ್ರೇಷ್ಠತೆಯ ಕೇಂದ್ರವನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದ್ದಾರೆ? ಅಂದರೆ ಸರಿಯಾದ ಉತ್ತರ ದೆಹಲಿ. ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ಅಸಾಧಾರಣ ಆದೇಶದ ಅವರ ವಿಶಿಷ್ಟ ಸೇವೆಗಾಗಿ ದಟ್ ಈಸ್ ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ಅಸಾಧಾರಣ ಆದೇಶದ ಅವರ ವಿಶಿಷ್ಟ ಸೇವೆಗಾಗಿ ಪರಮ ವಿಶಿಷ್ಟ ಸೇವಾ ಪದಕವನ್ನು ಯಾರಿಗೆ ನೀಡಲಾಗಿದೆ ಅಂದರೆ ಸರಿಯಾದ ಉತ್ತರ ಬಿಪಿನ್ ರಾವತ್ ಅವರಿಗೆ ತನ್ನ ವಿಶಿಷ್ಟ ಸೇವೆಗಾಗಿ ಪರಮ ವಿಶಿಷ್ಟ ಸೇವಾ ಪದಕವನ್ನು ನೀಡಲಾಗಿದೆ. ಡ್ಯಾಶ್ ಇಂಗ್ಲೆಂಡ್ ಪುರುಷರ ಟೆಸ್ಟ್ ತಂಡಕ್ಕೆ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಾರೆ ಅಂದರೆ ಸರಿಯಾದ ಉತ್ತರ ಬ್ರೆಂಡನ್ ಮೆಕ್ಲಮ್ ಅವರು ಇಂಗ್ಲೆಂಡ್ ಪುರುಷರ ಟೆಸ್ಟ್ ತಂಡಕ್ಕೆ ಮುಖ್ಯ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಥ್ಯಾಂಕ್ ಯು. ಸ್ಟೇ ಟ್ಯೂನ್, ಸ್ಟೇ ಅಪ್ಡೇಟೆಡ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.